ಸುಲಭ ರೀತಿಯಲ್ಲಿ ಹಣ ಮಾಡಲು ದರೋಡೆ ಕಳ್ಳತನ ಮಾಡುವವರನ್ನ ನೀವು ನೋಡಿರ್ತೀರಿ ಅಲ್ವಾ. ಇದಕ್ಕೆ ಸಾಕ್ಷಿ ಎನ್ನುವಂತಹ ಸಾಕಷ್ಟು ಘಟನೆಗಳು ನಮ್ಮ ಸುತ್ತಮುತ್ತಲಿನಲ್ಲಿ ನಡೆಯುತ್ತಿರ್ತವೆ. ಯುವಕನೊಬ್ಬನು ನೋಡ್ತಾ ಇದ್ದಂತೆ ಪೂಜಾ ತಟ್ಟೆಯಲ್ಲಿದ್ದ 500 ರೂಪಾಯಿಯನ್ನ ಎಗರಿಸಿದ್ದಾನೆ. ಈ ವಿಡಿಯೋ ಸದ್ಯ ಸೋಷಿಯಲ್ ಮೀಡಿಯಾದಲ್ಲಿ ಸಖತ್ ವೈರಲ್ ಆಗ್ತಾ ಇದೆ. ಕಳ್ಳರು ಎಷ್ಟೇ ಜಾಣತನದಿಂದ ಕಳ್ಳತನ ಮಾಡಿದ್ರೂ ಅದೃಷ್ಟ ಕೆಟ್ಟು ಒಂದಲ್ಲ ಒಂದು ದಿನ ಸಿಕ್ಕಿ ಹಾಕಿಕೊಳ್ತಾರೆ. ಹೀಗೆ ಕಳ್ಳತನ ಮಾಡಲು ಹೋಗಿ ರೆಡ್ ಹ್ಯಾಂಡ್ ಆಗಿ ಸಿಕ್ಕಿ ಬಿದ್ದು ವಧೆ ತಿಂದ ಘಟನೆಗಳು ನಮ್ಮ ಸುತ್ತಮುತ್ತಲಿನಲ್ಲಿ ನಡೆದಿವೆ. ಆದ್ರೆ ಕೆಲವರು ನೋಡ್ತಾ ಇದ್ದಂತೆ ಕಳ್ಳತನ ಮಾಡಿ ಏನೂ ಆಗಿಲ್ಲ ಎನ್ನುವಂತೆ ವರ್ತಿಸ್ತಾರೆ. ಆದ್ರೆ ಇಲ್ಲೊಬ್ಬ ಯುವಕನು ಅಂಗಡಿಯ ಕೌಂಟರ್ನಲ್ಲಿದ್ದ ಪೂಜಾ ತಟ್ಟೆಯಲ್ಲಿದ್ದ 500 ರೂಪಾಯಿ ನೋಟನ್ನ ಎಗರಿಸಿದ್ದಾನೆ. ಯಾರು ತಾನು ಈ ಕೃತ್ಯ ಮಾಡಿರೋದನ್ನ ಗಮನಿಸಿಲ್ಲ ಎಂದುಕೊಂಡಿದ್ದಾನೆ. ಆದ್ರೆ ಸಿಸಿಟಿವಿಯಲ್ಲಿ ಈ ದೃಶ್ಯವು ಸರಿಯಾಗಿದೆ. ಸೋಷಿಯಲ್ ಮೀಡಿಯಾದಲ್ಲಿ ಯುವಕನೊಬ್ಬನು ಕಳ್ಳತನ ಮಾಡುವ ವಿಡಿಯೋ ವೈರಲ್ ಆಗ್ತಾ ಇದ್ದು, ಬಳಕೆದಾರರು ಗ್ರಹಚಾರ ಕೆಟ್ಟರೆ ಹೀಗೆ ಆಗೋದು ಎಂದಿದ್ದಾರೆ. ಈ ವಿಡಿಯೋವನ್ನ ಸೋಷಿಯಲ್ ಮೀಡಿಯಾದಲ್ಲಿ ಹಂಚಿಕೊಂಡಿದ್ದು, ಅಂಗಡಿಯ ಕೌಂಟರ್ನ ಒಂದು ಬದಿಯಲ್ಲಿ ಪೂಜಾ ತಟ್ಟೆ ಇದೆ. ಅದರಲ್ಲಿ 500 ರೂಪಾಯಿ ಇರೋದನ್ನ ಗಮನಿಸಬಹುದು. ಕೌಂಟರ್ನಲ್ಲಿ ಕುಳಿತಿದ್ದ ಯುವತಿಯೊಬ್ಬಳು ಅಂಗಡಿಯೊಳಗೆ ಬಂದ ಜನರೊಂದಿಗೆ ಮಾತನಾಡಲು ಪ್ರಾರಂಭಿಸ್ತಾಳೆ. ಇತ್ತ ವಾಚ್ಮ್ಯಾನ್ ಕೂಡ ಅಲ್ಲೇ ನಿಂತಿರ್ತಾಳೆ. ಮತ್ತೋರ್ವ ಯುವತಿಯೊಬ್ಬಳು ಫೋನ್ನಲ್ಲಿ ಯಾರೊಂದಿಗೂ ಮಾತನಾಡಿರೋದ್ರಲ್ಲಿ ಬ್ಯುಸಿ ಆಗಿದ್ದಾಳೆ. ಈ ವೇಳೆ ಕೌಂಟರ್ನಲ್ಲಿ ನಿಂತಿದ್ದ ಒಬ್ಬ ಯುವಕನ ಕಣ್ಣು ಪೂಜಾ ತಟ್ಟೆಯಲ್ಲಿದ್ದ 500 ರೂಪಾಯಿ ನೋಟಿನತ್ತ ಹೋಗುತ್ತದೆ. ಯುವಕನು ಯಾರಿಗೂ ತಿಳಿಯದಂತೆ 500 ರೂಪಾಯಿ ನೋಟನ್ನ ಎಗರಿಸ್ತಾನೆ. ಈ ಕೃತ್ಯ ಮಾಡಿದಂತಹ ಬಳಿಕ ಯುವಕನು ಅಂಗಡಿಯಿಂದ ಹೊರಗೆ ಹೋಗೋದನ್ನ ನೋಡಬಹುದು. ಕಳ್ಳತನ ಕಣ್ಣ ಮುಂದೆಯೇ ನಡೆದ್ರೂ ಕೂಡ ಯಾರೂ ಇದನ್ನ ಗಮನಿಸೋದಿಲ್ಲ. ಸೆಪ್ಟೆಂಬರ್ 20ರಂದು ಶೇರ್ ಮಾಡಲಾದ ಈ ವಿಡಿಯೋ ಇದುವರೆಗೂ 1.7 ಮಿಲಿಯನ್ಗೂ ಅಧಿಕ ವೀಕ್ಷಣೆಗಳನ್ನು ಪಡೆದುಕೊಂಡಿದ್ದು, ಒಬ್ಬ ಬಳಕೆದಾರ ಈ ಪ್ರತಿಭೆಯನ್ನ ಕೆಲವು ಒಳ್ಳೆಯ ಉದ್ದೇಶಗಳಿಗಾಗಿ ಬಳಸಿಕೊಂಡಿದ್ರೆ ಭಾರತ ಇಂದು ಉತ್ತಮ ಸ್ಥಾನದಲ್ಲಿರ್ತಿತ್ತು ಎಂದಿದ್ದಾರೆ. ಇನ್ನೊಬ್ಬ ಬಳಕೆದಾರರು ಇದು ಕೇವಲ ಅಪರಾಧ ಅಲ್ಲ, ನಂಬಿಕೆ ಹಾಗೂ ವಿಶ್ವಾಸಕ್ಕೆ ಮಾಡಿದ ದ್ರೋಹ ಎಂದು ಕಾಮೆಂಟ್ ಮಾಡಿದ್ದಾರೆ. ಮತ್ತೊಬ್ಬ ಬಳಕೆದಾರರು ಭದ್ರತಾ ಸಿಬ್ಬಂದಿ ಈ ಯುವಕನನ್ನ ಕಳ್ಳತನ ಮಾಡೋದನ್ನ ನೋಡಿಯೂ ಆತನನ್ನ ಬಿಟ್ಟಿದ್ದಾರೆ ಅಂತ ಹೇಳಿದ್ದಾರೆ.